ನೀವು ಪ್ರೈವೇಟ್ ಪೊಲೀಸಾ ಇಲ್ಲ ಗೌರ್ಮೆಂಟ್ ಪೊಲೀಸಾ? ಇರೋದೇ ಒಂದು ಪೊಲೀಸು, ಇದ್ಯಾವ್ದು ಪ್ರೈವೇಟ್ ಪೊಲೀಸು? ಹಂಗಲ್ಲಮ್ಮ, ಎಲ್ಲಾ ತಗನು ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು ಇತ್ತದಲ್ಲ, ಹಂಗೆ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಏನಾದ್ರು ಅದೇನು ಅಂತ ಕೇಳಿದ್ನಿ ಅಷ್ಟೇ. ಅಂಕಲ್, ಏನ್ ಮಾತಾಡ್ತಾ ಇರೋದ್ ನೀನು? ದೊಡ್ಡವನು ಅಂತ ಮರ್ಯಾದೆ ಕೊಟ್ರೆ ತಲೆಲ್ಲ ಮಾತಾಡ್ತಾ ಇದ್ಯಾ? ನಾನು ಚಿಂತೆ ನಂದಾದ್ರೆ ಈರಮ್ಮ ಒಂದ್ ನಿಮಿಷ. ಏನಪ್ಪ ಚಿಂತೆ ನಿಂದು? ಅವಾಗಿಂದ ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ನೀನ್ ನೋಡಿದ್ದನ್ನ ನಾನ್ ನೋಡಿಲ್ಲ ಅನ್ಕಂಡೆ ನೀನು. ಪೊಲೀಸ್ ಅಮ್ಮ ತಪ್ಪು ತಿಳ್ದಂಬೇಡ. ನನ್ನ ಹೆಂಡ್ರ ಮನ್ಯಾಗಿಂದ ಅದೇನೋ ತಕೊಂಬೋಗಂತ ಕಳ್ಸಿದ್ಲು, ದಾರ್ಯಾಗ ಬರುವಾಗ ಮರ್ತೋಗ್ಬಿಟ್ನಿ, ಜ್ಞಾಪಕ ಬರ್ತಾ ಇಲ್ಲ. ಅದಕ್ಕ ನಾನ್ ನೋಡಿದ್ರೆ ನಿನ್ ಜ್ಞಾಪಕ ಬಂದ್ಬಿಡ್ತದ? ಸ್ಪೆಕ್ಸ್ ಹಾಕಿಲ್ಲ ಅಂದ್ರೆ ನನಗೆ ದಾರೇ ಸರಿಗ ಕಾಣುದಿಲ್ಲ. ನೀವೆಲ್ಲಮ್ಮ ನೋಡ್ಲಿಲ್ಲ ನಾನು. ಅದ ನೀನ್ ಬಾದೆ ಏನೋ ಮರ್ತೋಗಿದ್ಯಾ ಅನ್ನೋ ಅಂದಂಗೆ ಮನ್ಯಾಗ ಊಟ ಚೆನ್ನಾಗಿಲ್ಲ ಅಂತ ಹೋಟ್ಲಾಗ ಊಟ ತಿನ್ನ ಅನ್ನೋದನ್ನೇ ನನ್ನ ಮರ್ತೋಗಿದ್ಯಾ ಹೆಂಗೆ? ಇಲ್ಲ, ನನ್ಕ ನುಗ್ಗೆಕಾಯಿ ಸಾರ್ ಅಂದ್ರೆ ಶಾನ ಇಷ್ಟ ಅಂತ ನನ್ನ ಹೆಂಡ್ರು ಮಾಡ್ತಾ ಇದ್ಲು. ಇನ್ನೇನು ಒಗ್ಗರಣೆ ಹಾಕೋ ಟೈಮ್ ಅದೇನೋ ತಕಮ್ಮ ಅಂದ್ಲು, ಮರ್ತೋಗ್ಬಿಟ್ನಿ. ಒಗ್ಗರಣೆ ಹಾಕೋ ಹೋಗಿ ಕಳ್ಸವಳೆ ಅಂದ್ರೆ ಕರ್ಬೇವಿನ ಸೊಪ್ಪು ತರಕ್ಕೆ ಕಳ್ಸಿರ್ತಾಳ. ಹೋಗ್ ತಕೊಂಡು ಹೋಗು. ಓ ಹೌದಮ್ಮ, ಕರ್ಬೇ ಸೊಪ್ಪೆ. ಅಯ್ಯೋ, ಒಗ್ಗರಣೆ ಶೀದಾಗಿತ್ತದೋ ಏನೋ, ನನ್ನ ಹೆಂಡ್ರು ಬೈತಾಳೋ ಏನೋಪ್ಪ. ಹೋಗ್ ಗೋವಿಂದ ಅಂಕಲ್, ನಿಂದೇನು ಉದುರಾಗ್ಯದಿಲ್ಲ. ಅಯ್ಯೋ, ಬ್ಯಾಗ್ ಮರ್ತೋಗಿದ್ದೆ, ಬಾ ಇಲ್ಲೇ. ಅಯ್ಯೋ, ತಿರ್ಗಾ ಮರ್ತೋದ್ನ್ಯಾ. ಬ್ಯಾಗಾಗ ಏನಿಕ್ಕವನು ನೋಡೋಣ ಕಡೆ. ಹಾ, ಏನಿದೆ? ಕರ್ಬೇವಿನ ಸೊಪ್ಪು ತಕೊಂಡಿದ್ದೆ, ಮರ್ತೋಗಿದ್ದೆ ಅಂತ ಹೇಳ್ತಾ ಇದ್ದೆ. ಹೌದು, ಯಾರಮ್ಮ ನೀವು? ನನ್ನ ಜೊತೆ ಹಿಂಗ್ ಮಾತಾಡ್ತಾ ಇದ್ರಿ? ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಡ್ಬೇಕಾ? ಹಾ